ಕೃಷಿ ಸಚಿವರ ಕ್ಷೇತ್ರದಲ್ಲಿಯೇ ತಮ್ಮದೇ ಪಕ್ಷದ ಮುಖಂಡನೇ 15ನೇ ಹಣಕಾಸು ಯೋಜನೆಯಲ್ಲಿ ಕೆಲಸ ಮಾಡಿದ್ದರೂ ಸಹ ನಕಲಿ ಬಿಲ್ ಸೃಷ್ಟಿಸಿ ಗುತ್ತಿಗೆ ನೀಡದೆ ಲಪಟಾಯಿಸಿದ್ದಾನೆ ಎಂದು ಹಲವಾರು ಬಾರಿ ದೂರು ನೀಡಿದರೂ ಕ್ರಮ ತೆಗೆದುಕೊಳ್ಳದೆ ಈಗ ಈತ ಲೋಕಾಯುಕ್ತರ ಬಾಗಿಲು ತಟ್ಟುತ್ತಿರುವುದಲ್ಲದೆ ಆತನ ಫೋಟೋ ಹಿಡಿದು ವ್ಯಕ್ತಿಯೊಬ್ಬರು ಕಾಣೆಯಾಗಿದ್ದಾರೆ ಎಂದು ಒಕ್ಕಣೆಯೊಂದಿಗೆ ಪತ್ರಕರ್ತರ ಮುಂದೆ ನಿಂತಿದ್ದಾರೆ. ಈ ಅವ್ಯವಹಾರ ನಡೆದಿರುವುದು ನಾಗಮಂಗಲ ತಾಲೂಕಿನ ಹೊಣೆಕೆರೆ ಹೋಬಳಿಯ ಕಾಂತಾಪುರ ಪಂಚಾಯಿತಿಯಲ್ಲಿ. ಯೋಗೇಶ್ ಎಂಬ ಕಾಂಗ್ರೆಸ್ ಮುಖಂಡ ಮಾಹಿತಿ ಹಕ್ಕಿನಡಿ ದಾಖಲೆಗಳನ್ನು ಪಡೆದುಕೊಂಡು ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿ ಅಧಿಕಾರಿಗಳಿಗೆ ದೂರು ನೀಡಿದ್ದರೂ ಕಮಕ್ ಅನ್ನದೇ ತಮ್ಮ ಸೀಟಿನಡಿಯಲ್ಲಿ ಇಟ್ಟುಕೊಂಡು ಭ್ರಷ್ಟ ಪಿಡಿಒ ಮಲ್ಲೇಶ್ಗೆ ಬೆಂಬಲವಾಗಿ ನಿಂತಿದ್ದಾರೆ ಎಂದು ಆರೋಪಿಸಿದ್ದಾರೆ. ಜೊತೆಗೆ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಸತೀಶ್ ಗ್ರಾಮ ಪಂಚಾಯಿತಿಯಲ್ಲಿ ಅಭಿವೃದ್ಧಿ ಅಧಿಕಾರಿಗಳ ಕೊರತೆಯ ಕಾರಣಗಳನ್ನು ಮುಂದಿಟ್ಟುಕೊಂಡು ಅನುಕೂಲವಿರುವ ಪಂಚಾಯಿತಿಗಳಿಗೆ ನಿಯೋಜನೆ ಮಾಡುತ್ತಾ ಆತನನ್ನು ರಕ್ಷಿಸುತ್ತಿದ್ದಾರೆ ಎಂದು ಯೋಗೇಶ್ ಆರೋಪಿಸಿದ್ದಾರೆ. ಪಿಡಿಒ ಮಲ್ಲೇಶನ ಭ್ರಷ್ಟಾಚಾರ ಮಿತಿ ಮೀರಿದ್ದು, ಗ್ರಾಮಗಳಲ್ಲಿ ಸ್ವಚ್ಛತೆ ಹೆಸರಿನಲ್ಲಿ ಸುವರ್ಣ ಗ್ರಾಮ ಯೋಜನೆ, ಕಸ ಸಂಗ್ರಹಣೆ, ವಾಹನದ ಖರ್ಚು ವೆಚ್ಚಗಳಲ್ಲಿ ಬಿಲ್ಗಳನ್ನು ಸೃಷ್ಟಿ ಮಾಡಿ ಅವ್ಯವಹಾರವನ್ನು ಎಸಗುತ್ತಾ ಹಿರಿಯ ಅಧಿಕಾರಿಗಳಿಗೆ ಬೆಂಬಲವಾಗಿ ಬೇರೆ ಬೇರೆ ಪಂಚಾಯಿತಿಗಳಲ್ಲಿ ನಿಯೋಜನೆ ಮಾಡಿಸಿಕೊಳ್ಳುತ್ತಾ ಅಲೆಯುತ್ತಿರುವುದು, ಆತನಿಗಾಗಿ ಈತನು ಫೋಟೋ ಹಿಡಿದು ಅಲೆಯಬೇಕಾದ ಅನಿವಾರ್ಯತೆ ನಮಗೆದುರಾಗಿದೆ. ಹಾಗಾಗಿ ಇಂದು ತಾಲೂಕು ಪಂಚಾಯಿತಿ ಮುಂದೆ ಪ್ರತಿಭಟನೆ ಮಾಡಬೇಕಾದ ಸಂದರ್ಭ ಬಂದಿದೆ. ಮೇಲಿನ ಪಿಡಿಒ ಮಲ್ಲೇಶ್ ರವರ ಮೇಲೆ ತನಿಖೆ ನಡೆಸಿ ಕ್ರಮ ತೆಗೆದುಕೊಳ್ಳಬೇಕೆಂದು ಯೋಗೇಶ್ ಲೋಕಾಯುಕ್ತರ ಮೊರೆ ಹೋಗಿದ್ದು, ಅಲ್ಲಿಂದಲೂ ಸಹ ಈಗ ತನಿಖೆ ನಡೆಸಲು ಸಹಕರಿಸಬೇಕೆಂದು ನನಗೆ ನೋಟಿಸ್ ನೀಡಿದ್ದಾರೆ ಎಂದು ಯೋಗೇಶ್ ತಿಳಿಸಿದ್ದಾರೆ. ಕೃಷಿ ಸಚಿವ ಚಲುವರಾಯಸ್ವಾಮಿಯವರು ಕಾಂತಾಪುರ ಪಂಚಾಯಿತಿಯಲ್ಲಿ ನಡೆದಿರುವ ಅಕ್ರಮಗಳ ಬಗ್ಗೆ ಏನು ಹೇಳುತ್ತಾರೋ ಕಾದು ನೋಡಬೇಕು. ಆಟೋ ಡೀಸೆಲ್ ಮಾಡ್ತೀನಿ ಅಂತ ಸುಮಾರು ಲಕ್ಷಾಂತರ ರೂಪಾಯಿ ದುಡ್ಡು ನಾನು ಲೂಟಿ ಮಾಡೋರು ಅಲ್ವೇ? ಏನ್ ಆಟೋ ಓಡಿಲ್ವಾ? ಅದು ಆಟೋ ಓಡಿಲ್ಲ. ನಾನು ಎಲ್ಲಾ ಡಾಕ್ಯುಮೆಂಟ್ಸ್ ಕೊಡ್ತೀನಿ. ಈಗ ಲೋಕಾಯುಕ್ತ ಕರೆದಿದೆ ಈ ವಾರ ನಾನು ಲೋಕಾಯುಕ್ತರಿಗೆ ಏನ್ ರಿಪೋರ್ಟ್ ಮಾಡ್ಬೇಕು ಮಾಡ್ತೀನಿ ನೋಡಿ. ಎಲ್ಲಾ ಕಾಮಗಾರಿಗಳನ್ನ ಎಲ್ಲಾ ಡಾಕ್ಯುಮೆಂಟ್ ಸಮೇತ ರಿಲೀಸ್ ಮಾಡಿದ್ದೀನಿ ಆಲ್ರೆಡಿ. ಎಲ್ಲಾ ಡಿಪಾರ್ಟ್ಮೆಂಟ್ ಇಲಾಖೆಗಳು ಕೊಟ್ಟಿದ್ದೀನಿ. ಈಗ ಇವರು ಏನಂತಾರೆ ಅಂತ ಇವಾಗ ಏನು ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಏನಾರ ಇರ್ಲಿ ಸರ್, ಒಬ್ರು ಸಾರ್ವಜನಿಕರು ಬಂದು ಕಂಪ್ಲೇಂಟ್ ಕೊಟ್ಟಾಗ ಏನಾರ ಸರಿಯಾಗಿ ಉತ್ತರ ಕೊಡ್ಬೇಕು. ಏನು ಉತ್ತರ ಕೊಡ್ತಾ ಇಲ್ಲ. ಎಷ್ಟು ದಿನ ಆಗೈತೆ ನೋಡಿ. ಯಾರನ್ನ ಪ್ರಶ್ನೆ ಮಾಡ್ಬೇಕು ನಾವು? ಒಟ್ಟು ಎಷ್ಟು ಭ್ರಷ್ಟಾಚಾರ? 30 ಲಕ್ಷ ಮೇಲಾಗೈತೆ ಸರ್. ಸುವರ್ಣ ಗ್ರಾಮ, ಕಾಂತಾಪುರ ಸುವರ್ಣ ಗ್ರಾಮ ಅಂತಿದೆ. ಸುಮಾರು ಅದರಲ್ಲಿ ಒಂದು 25 ಲಕ್ಷ ಆಗುತ್ತೆ. ನಾವು 15 ಜನ ಸುಮಾರು ಒಂದು 5 ಲಕ್ಷ ಕಾಮಗಾರಿ ಪೇಮೆಂಟ್ ನಾವು ಕೆಲಸ ಮಾಡೋದ್ರಲ್ಲಿ ಎಕ್ಸ್ಟ್ರಾ ಪೇಮೆಂಟ್ ಮಾಡ್ಕೊಂಡಿದ್ರು. ಕಾಮಗಾರಿನೇ ಆಗದಲ್ಲೇ GPS ಮಾಡದಲ್ಲೇ. ಈಗ ನಿಮ್ಗೆ ಎಷ್ಟು ಬರ್ಬೇಕು? ಸುಮಾರು ಒಂದು ಹೆಚ್ಚು ಒಂದು 3 ಲಕ್ಷ ಅಮೌಂಟ್ ಆಗ್ಬೇಕು. ನಂದು ಸುಮಾರು ಒಂದು 5 ಲಕ್ಷ ಎಕ್ಸ್ಚೋರಿ ಮಾಡ್ಕೊಂಡಿದ್ದಾನೆ. ಬೇರೆ ಕಾಮಗಾರಿಗಳು ಅನುಷ್ಠಾನ ಮಾಡಿದ್ರೆ ನನಗೆ ಲೆಟರ್ ಕೊಡ್ತಾನೆ ನೋಡಿ. ಈ ತರ ಲೆಟರ್ ನೋಡಿ, ಅವ್ರ ಸಿಗ್ನೇಚರ್ ನೋಡಿ ಇಲ್ಲಿ. ಹೇಳಿ ಸರ್, ಈಗ ಒಟ್ಟಾರೆ ಏನಾಗ್ಬೇಕು ಹೇಳಿ ಸರ್? ದುಡ್ಡನ್ನ ರಿಲೀಸ್ ಮಾಡ್ಬೇಕು, ಇಲ್ಲ ಇಂಥ ಪಿಡಿಒನ ಅಮಾನತ್ ಮಾಡ್ಬೇಕು. ಇವ್ರಂತ ಇವನು ಇವಕ್ಕೆ ಸಪೋರ್ಟ್ ಇದೆ ಸರ್. ಒಬ್ಬ ಮೇಲಧಿಕಾರಿ ಏನು ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಅಂತಂದ್ರೆ ಇವ್ರು ಸಪೋರ್ಟ್ ಇದೆ. ಸಪೋರ್ಟ್ ಇಲ್ಲದೆ ಅವ್ರು ಮಾಡಲ್ಲ. ಇವರು ಪೇಮೆಂಟ್ ಅನ್ನ ಕೆಳಧಿಕಾರಿಗಳು ಸುಮ್ನೆ ತಗೊಳಕಾಗಲ್ಲ. ಮೇಲಧಿಕಾರಿಗಳು ಸಪೋರ್ಟ್ ಇದ್ರೆ ಇವರು ಪೊಸಿಷನ್ ಮಾಡೋದು. ಇವರು ಇಂಜಿನಿಯರು, ಪಿಡಿಒ, ತಾಲೂಕು ಎಲ್ಲ ಇವರು 3 ಜನ ಅಂಡರ್ಸ್ಟ್ಯಾಂಡಿಂಗ್ ಮಾಡಿ ದುಡ್ಡು ಮಾಡಿ ಹೊರಟಿರೋದು. ಈಗ ನಿಮ್ ಲೋಕಾಯುಕ್ತರಿಗೆ ಯಾರ್ಯಾರ ಮೇಲೆ ದೂರು ಕೊಟ್ಟಿದ್ದೀರಿ ಸರ್? ಲೋಕಾಯುಕ್ತರ ಮೇಲೆ ಸತೀಶ್ ಮೇಲೆ ಕೊಟ್ಟಿದ್ದೀನಿ, ಇಂಜಿನಿಯರ್ ಕಾರ್ಯ ಮಂಜುನಾಥ್ ಮೇಲೆ ಕೊಟ್ಟಿದ್ದೀನಿ, 3 ಜನ ಮೇಲೆ ಕೊಟ್ಟಿದ್ದೀನಿ. ಅಧ್ಯಕ್ಷ ಇದ್ದಾರೆ, ಅವ್ರಿಗೆ ಏನು ಗೊತ್ತಿಲ್ಲ. ಅವ್ರ ಹತ್ರ ಎಲ್ಲಾದನ್ನು ಸೈನ್ ಮಾಡ್ಕೊಂಡಿದ್ದಾರೆ. ಸೈನ್ ಮಾಡ್ಕೊಂಡು ಇವರೇ ಎಲ್ಲ ಲಪ್ಟಾಯಿಸ್ಕೊಂಡಿದ್ದಾರೆ ನೋಡಿ. ಇವರೇ ಇದಕ್ಕೆ ಮೇನ ಕಾರಣ ಇವರೇ, ಮೇಜರ್ ಇವರೇ. ಇವ್ರನ್ನ ಬಲೆಗೆ ಹಾಕೋದೆ ಇವ್ರ ಹಿಂದೆ ಇರೋ 4-5 ಜನ ದೊಡ್ಡ ಟೀಮಿಂಗ್ಗಳು ಬೀಳ್ತವೆ. ಬಿಡಲ್ಲ ನಾನು ಯಾವ್ದೇ ಕಾರಣಕ್ಕೂ. ಇವತ್ತಿಲ್ಲ, ಇನ್ನು 6 ತಿಂಗಳಾಗ್ಲಿ. ಕಷ್ಟಕ್ಕೆ ಪ್ರತಿಫಲ ಸಿಕ್ಕಿದ್ರೆ ಬಿಡೋದಿಲ್ಲ. ಯಾವ್ದೇ ಕಾರಣಕ್ಕೂ ಬಿಡಲ್ಲ. ನಾವು ಒಳ್ಳೆ ರೀತಿಯಲ್ಲಿ ಗೌರವ